ಅಲ್ಲ ರಾಜು, ನಮ್ಮ ಹತ್ರ ದುಡ್ಡಿಲ್ಲ ಕಣೆ. ಹ್ಞೂ, ನೀನು ಏನು ಬೋರ್ ಪಾಯಿಂಟ್ ಮಾಡಿಸ್ತಾ ಇದೆಯಾ ನಿನ್ನ ಮಗನ ಕರ್ಕೊಂಬಂದು? ನೀವು ಸುಮ್ಮನಿರಿ ಅಮ್ಮವ್ರೆ, ನೀವು 1 ರೂಪಾಯಿ ದುಡ್ಡು ಕೊಡಲಿಲ್ಲ ಅಂದರೆ ಅಷ್ಟೇ ಹೋಯ್ತು. ನನ್ನ ಮಗ ಮಾಡಿಕೊಡ್ತಾನೆ, ನೀವೇನು 1 ರೂಪಾಯಿ ದುಡ್ಡು ಕೊಡಬೇಡ್ರಿ. ಆ ಸಿದ್ಲಿಂಗನ ಎದುರಿಗೆ ನಿಮಗೂ ನೀರು ಬಿಡ್ಬೇಕಷ್ಟೇ. ಹಂಗೆ ಮಾಡಿಕೊಡ್ತಾರೆ ಪಾಪ. ನೀವು ಇಲ್ಲಿಂದೆಲ್ಲ ಬಂದು ಬಲ್ ಕಷ್ಟಪಡ್ತಾ ಇದ್ದೀರಾ ಇಲ್ಲಿ. ಅಡಿಕೆ ಗಿಡ ಎಲ್ಲ ಇಟ್ಟು ಟ್ಯಾಂಕರ್ನ ನೀರು ಹೊಡಿಸ್ತಾ ಇದ್ದೀರ. ಅದಕ್ಕೇ ಮೊನ್ನೆ ಹೋಗಿ ಒಬ್ರಿಗೆ ಅಲ್ಲೇ ಪಾಯಿಂಟ್ ಮಾಡಿಕೊಟ್ಟು ಬಂದವನೆ. ಅವ್ರು ಇವತ್ತು ಕೊರಿಸ್ತಾರೇನೋ, ನೆನ್ನೆ ಬರಲಿಲ್ವಂತೆ, ಇವಾಗ ಬರುತ್ತಂತೆ, ಮಾಡಿಕೊಡ್ತಾನೆ. ಅವ್ನಿಗೂ ಇವಾಗ ಅಂಥ ವಿದ್ಯೆ ಬಂದೈತಿ. ಅದಕ್ಕಾಗಿ ಅವನಿಗೂ ಜಲರೇಖೆ ಐತಿ ಅಂತೇಳಿ ಹೇಳವ್ರೆ. ಅದಕ್ಕೆ ಅವನಿಗೂ ಬತ್ತೈತಿ. ಮೇಲಿಂದನ ಎಲ್ಲನ ಚೆನ್ನಾಗಿ ನೀರು ಬರ್ತವೆ. ನನಗೆ ಅಲ್ಲೇ ಬೋರಿನ ಸವಾಸಕ್ಕೆ ಹೋಗಿ ಬೋರಿನ ಸವಾಸ ಬೇಡ, ಯಾತ ಬೇಡ ಮಂಗಾಗ್ಬಿಟ್ಟೈತಿ. ಓಟಿಟ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡಿರೋದು, ಅಲ್ಲಿ ಎಷ್ಟು ಸತಿ ಹಾಕ್ಸಿರೋದು ಸುಮ್ಮನೆ ಎಲ್ಲ ಫೇಲ್ ಆಗಿದ್ದಾವೆ. ಒಂಥರ ಬಿಡತ್ಲಾಗೆ ಅನಿಸುತ್ತೆ. ಅಷ್ಟಿಷ್ಟು ನಾನು ದುಡ್ಡು ಖರ್ಚು ಮಾಡ್ಕೊಂಡಿಲ್ಲ, ಸರಿಯಾಗೆ ಮಾಡಬೇಕು. ಸಿದ್ಲಿಂಗ ನೋಡು ಹೆಂಗೆ ಬೋರ್ ಪಾಯಿಂಟ್ ಮಾಡೋದು ಕಲ್ತ್ಬಿಟ್ಟವನೇ ಅನಿಸುತ್ತೆ ನನಗೆ. ಯಾವ ಫೇಲ್ ಆಗಿಲ್ವಲ್ಲ, ಹಿಂಗೆ ಮಂಗಾಗುತ್ತೆ ನನಗೆ. ನಮ್ಮ ಹುಡ್ಗನು ಮಾಡ್ತಾನೆ, ಅವನಂಗೆ ಮಾಡ್ತಾನೆ. ಅದಕ್ಕೆ ಇವತ್ತು ಮಾಡಿಸ್ತಾ ಇದ್ದೀನಿ. ಮಾಡಪ್ಪ ಪಾಪ, ಸುಮ್ಮನೆ ಮಾಡಪ್ಪ, ಹಾಕಿಸ್ತಾರೆ ಏನು ಸಾವ್ಕಾತಿ ಅಮ್ಮಾರು. ಇದೊಂದು ನೋಡ್ತಾರೆ, ಇದೊಂದು ನೋಡ್ರಿ ಅಷ್ಟೇ. ಇದೊಂದು ನೋಡಿ ಆಮೇಲೆ ನೀವು ಆ ಬೋರ್ ಸವಾಸಕ್ಕೆ ಹೋಗ್ಬೇಡ್ರಿ. ಇದೊಂದು ನೀವು ನೋಡಲೇಬೇಕು. ನಿಮ್ಮ ಹತ್ರ ನಾನು ಬೇಡಿಕೆ ಅಂತೀನಿ, ಇದೊಂದು ನೀವು ನೋಡಬೇಕು. ನಮ್ಮ ಮಗ ಬೋರ್ ಪಾಯಿಂಟ್ ಮಾಡಿರೋದು ನೀನು ಹಾಕಿಸ್ಲೇಬೇಕು ಅಮ್ಮವ್ರೆ, ಹಾಕಿಸ್ಲೇಬೇಕು. ಸ್ಟಾರ್ಟ್ ಮಾಡೋಣಮ್ಮ. ಸ್ಟಾರ್ಟ್ ಮಾಡಪ್ಪ. ನೋಡು, ಎಲ್ಲಿ ಸರಿಯಾಗಿ ನೋಡಿ ನೀನು ಪಾಯಿಂಟ್ ಮಾಡಬೇಕು. ಸಾವ್ಕಾತಿ ಅಮ್ಮವ್ರಿಗೆ ನೀರು ಬೀಳಲೇಬೇಕು. ಇವತ್ತು ಪಾಪ ಅವರು ಬಾಲು ಕಷ್ಟಾಗಿದ್ದಾರೆ. ಬಿದ್ದುಬಿಟ್ರೆ ಮಾತ್ರ ನೀನು ರಾಜ ಆಗ್ತೀಯ ಕಣಪ್ಪ. ಹಂಗೆ ನೋಡ್ಕೊಂತಾರೆ ಅವರು. ಅಲ್ಲ, ಇಷ್ಟು ಬಲವಂತ ಮಾಡಿ ಮಾಡೋ ಅಂಥದ್ದೇನಿಲ್ಲ. ನಾನು ಇವಾಗ ಅಲ್ಲೇ ಸುಮ್ಮನಾಗಿದೆ ಬೇಡ ಅಂತೇಳಿ ನೀನು ಮಾಡಿಸ್ತಾ ಇದೀಯ. ಹೆಂಗೆ ಮಾಡಿಸು, ಇರಲಿ ನೋಡೋಣ. ಇನ್ನೇನು ಮಾಡೋಕ್ಕಾಗುತ್ತೆ. ಉಳ್ಳ ಬಂದು ಇಷ್ಟೊಂದು ಬಲವಂತ ಮಾಡಿ ಹೊಲ್ದಕ್ಕೆ ಬಂದು ಕೇಳ್ಕೊಂಬ್ತಾ ಇದೀಯ ನೀನು ನಿನ್ನ ಮಗ. ನಾವು ಬೋರ್ ಪಾಯಿಂಟ್ ಮಾಡ್ತೀವಿ ಅಂತೇಳಿ. ಇನ್ನೇನು ಮಾಡೋಕ್ಕಾಗುತ್ತೆ, ಮಾಡಿರಿ. ತಲೆ ಕೆಡಿಸ್ಕೊಬೇಡ್ರಿ. ಇಲ್ಲಿ ನಾನು ಪಕ್ಕ 3-3.5 ಇಂಚು ನೀರು ಬರೋ ಥರ ಮಾಡಿಕೊಡ್ತೀನಿ. ಕನಿಷ್ಠ 3 ಇಂಚಾದರೂ ಬರ್ತವೆ. ಅಯ್ಯೋ, 3 ಇಂಚೇನು ಬೇಡಪ್ಪ, ಸಾಕು. 2-2.5 ಇಂಚ್ ಬಂದ್ರೂ ನಮಗೆ ಎಷ್ಟೋ ವಾಸಿ. ನೇಮ್ ಮಾಡೋದು ಈ ಕಡೆಗೆ ಮಾಡು. ಅಲ್ಲ ಎಲ್ಲನ ಚೆಕ್ ಮಾಡಿದ್ರು. ಅಡಿಕೆ ತೋಟ ಇಟ್ಟಿದ್ದೀವಲ್ಲ, ಅಲ್ಲೆಲ್ಲನ ನೀರಿನ ಜಲ ಅಲ್ಲೆಲ್ಲೂ ಇಲ್ಲ ಅಂತೇಳಿ ಅವ್ರೆ. ಈ ಕಡೆಗೆ ನೋಡು, ಈ ಕಡೆಗೆ ಪಾಯಿಂಟ್ ಮಾಡು. ಅಲ್ಲಿ ಅಡಿಕೆ ಗಿಡ ಇಕ್ಕಿರೋ ಕಡೆಗೆ ನಿನ್ನ ಅಲ್ಲೇನು ನೀರಿಲ್ಲ ಅಂತ ಹೇಳ್ತಾರೆ. ಇಲ್ಲೇ ಇರೋದು, ನಾನು ನಿಧಾನವಾಗಿ ಮಾಡಿಕೊಡ್ತೀನಿ. ಸುಮ್ಮನಿರಿ ಅಮ್ಮವ್ರೆ. ಅವ್ರ ಕೈಗೆಲ್ಲ ನೀವು ಚೆನ್ನಾಗಿರಬೇಕು, ಚೆನ್ನಾಗೆಲ್ಲನ ನೀರು ಬರಬೇಕು, ಆ ರೀತಿ ಮಾಡಿಕೊಡ್ತೀನಿ. ಸುಮ್ಮನಿರಿ ನಾನು. ನೋಡಮ್ಮ ಹೆಂಗೆ ತಿರುಗ್ತೈತೆ ಕಾಯಿ. ಗರ್ 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 ಅಂತೈತೆ ನೋಡಲ್ಲಿ. ನೋಡು, ಎಳಿತೈತೆ ಹಿಂದಕ್ಕೆ. ನಾನು ಮುಂದಕ್ಕೆ ಹೋದ್ರೆ ಹಿಂದಕ್ಕೆ ಎಳಿತೈತೆ ನೋಡಲ್ಲಿ. ನೋಡ್ರಿ ಅಮ್ಮವ್ರೆ, ನೋಡ್ರಿ. ನೋಡಿ, ನಿಲ್ತಾನೆ ಇಲ್ಲ, ಹಂಗೆ ಆಗ್ತೈತೆ. ನೋಡು ಹಿಂಗೆ ಆಗ್ತೈತೆ ಅಂತ ಹೇಳಿ. ತಿರುಗ್ತೈತೆ. ನೋಡೋಣ ಬಾಡಪ್ಪ, ನೋಡೋಣ ಅದೆಲ್ಲ ಹಾಕ್ಸೋಣ. ಏನಾಗುತ್ತೆ ಅಂತೇಳಿ ನೋಡೇ ಬಿಡೋಣ. ಇದೊಂದು ಇಷ್ಟು ದಿವಸನೇ ನೋಡೇವಿ. ಇನ್ನೇನು ಮಾಡೋಣ, 1-2 ಮಾಡು. ನೀವೇನು ದುಡ್ಡು ಕೊಡಬೇಡ್ರಿ ಅಮ್ಮವ್ರೆ. ಇದೇ ಊರಾಗೇನೆ ಮಾಡಬೇಕು ಅಂತ ನಮ್ಮ ಪಾಪ. ಅವ್ನು ಸಿದ್ಲಿಂಗನ ಕಣ್ಣೆದ್ರಿಗೆ ಮಾಡಿ ತೋರಿಸ್ಬೇಕು ಅಂತ ಹೇಳಿ ಅವನಿಗೆ ಆಸೆ ಐತೆ. ಅದಕ್ಕಾಗಿನ ಅವನು ಹಂಗೆ ಮಾಡಬೇಕು ಅಂತ ನೀವು ಮಲದ್ದು ಮಾಡಿಕೊಡ್ತಿರೋದು. ಬೇರೆ ಯಾರ್ಯಾರನ್ನ ಕೇಳ್ದ ಅವರೆಲ್ಲ ಬೇಡ, ನಾವು ಸಿದ್ಲಿಂಗಂತಾಗ ಮಾಡಿಸಿದ್ದೀವಿ, ಅವಂತಾಗೆ ಮಾಡಿದ್ವಿ ಅಂತಂದರು. ನೋಡ್ರಿ, ಇಲ್ಲೊಂದು ಬರುತ್ತೆ, ಇಲ್ಲೊಂದು ಪಾಯಿಂಟ್ ನಾನು ಕಾಲು ಇಕ್ಕಿದ್ದೀನಲ್ಲ, ಇಲ್ಲೇ ಬರುತ್ತೆ, ಇಲ್ಲೇ ಬಂದುಬಿಡುತ್ತೆ. ಇವಾಗ ಸಿದ್ಲಿಂಗನ ವಿರೋಧಿ ಅಂದರೆ ನೀವೇನೆ. ಇವಾಗ ಸಿದ್ಲಿಂಗ ಪಾಯಿಂಟ್ ಮಾಡಿಕೊಡ್ದು ಇಲ್ಲೋದಂದ್ರೆ ನಿಮ್ಮದೇನೆ. ಅದಕ್ಕೋಸ್ಕರ ಇನ್ನೆಲ್ಲರಿಗೂ ಅವನು ಮಾತಾಡ್ಸೋರ್ಗೆಲ್ಲರಿಗೂ ಮಾಡಿಕೊಟ್ಟವನೆ. ಎಲ್ಲ ಮಾಡಿಕೊಟ್ಟು ಊರಾಗೆಲ್ಲರಿಗೂ ಹಾಕ್ಕೊಟ್ಟವನೆ. ಯಾರೋ ಒಬ್ಬೊಬ್ರು ಹಾಕ್ಸೋಕ್ಕಾಗ್ದಿಲ್ದಂತಾರೆ ಹಾಕ್ಸಿಲ್ಲ ಅಷ್ಟೇ. ಹಾಕ್ಸೋ ಅಂತಾರೆಲ್ಲ ಹಾಕ್ಸವ್ರೆ. ನೋಡೋಣ ಇನ್ನು ಹೆಂಗಾಗುತ್ತೆ ಅಂತ ಹೇಳಿ. ಅದಕ್ಕೇ ಇನ್ನು ನಮ್ಮ ಕಿಟ್ಟು ಅವನು ಮಾಡ್ತಾಯಿದ್ದಾನೆ. ಇವಾಗೆಲ್ಲ ವಿದ್ಯೆ ಕಲಿಬೇಕು ಅಂತ ಅವನು ಕಲಿಬೇಕು. ಅವ್ರು ಚಿಕ್ಕಪ್ಸತ್ರೂ ಇದಾರಪ್ಪ 9 ಇರಬೇಕು ಅಂತ ಹೇಳಿ. ಅದೇ ಕಾಯಿ ಸಿದ್ಲಿಂಗ ಪೇಂಟ್ ಮಾಡ್ತಾನಲ್ಲ, ಅದೇ ಕಾಯಿದು ದೇವ್ರ ಮನೆಗೆ ಇಕ್ಕಿದ್ದ. ತಗೊಂಬಂದು ದೇವ್ರ ಫೋಟೋ ತಕ್ಕೆ ಅಕ್ಕಿ ಹಾಕಿ ಏನೋ ಅರಿಶಿನ ಕುಂಕುಮ ಎಲ್ಲ ಹೂವು ಇಕ್ತಾನೆ. ಅದ್ರಾಗೆ ಇಕ್ಕಿದ್ದ. ನಾನು ಅದನ್ನೇ ತಗೊಂಬಂದಿದ್ದೆ ಹೋಗಿ. ಎಲ್ಲ ಪೂಜೆ ಮಾಡ್ತಾನಲ್ಲ, ಅದ್ರಾಗೆ ಏನೋ ಶಕ್ತಿ ಅಡಗೈತೆ ಅಂತೇಳಿ ಅದಕ್ಕೆ ತಗೊಂಬಂದಿದ್ದೆ ನಾನು.
ಅವ್ನು ನನ್ನ ಮೇಲೆ ಅದು ಯಾಕೆ ಹಂಗೆ ಮಾಡ್ತಾನೋ ಗೊತ್ತಿಲ್ಲ. ಎಲ್ಲಾರ್ಗೂ ಮಾಡಿಕೊಟ್ಟವ್ನಿ, ನನಗೆ ಮಾಡಿಕೊಟ್ಟಿಲ್ಲ. ಮಾಡಲಿ ಬಿಡು, ಅವನ ಮ್ಯಾಗ್ಲೂ ಸಿಟ್ಟಿಗಾಗ್ಲಿನಿ ಒಂದು ಹಾಕಿಸ್ತೀನಿ ಬಿಡು. ಮಾಡಿಸು ರಾಜು, ಮಾಡಿಸು, ಹಾಕಿಸ್ತೀನಿ. ಯೋಚನೆ ಮಾಡಿಬಿಡ್ರಿ. ಇಲ್ಲಿ 250 300 ಒಟ್ಟಿನಲ್ಲಿ ಎಲ್ಲ 400 ಅಡಿ ಕೊರೆಸ್ಬಿಡ್ರಿ. 3-3.5 ಇಂಚ್ ನೀರು ಬಿಡಲಿಲ್ಲ ಅಂದರೆ ಅವಾಗ ಮಾತಾಡ್ತೀನಿ ನಾನು. ಇಲ್ಲಿ ಕೊರೆಸ್ರಿ, ಇಲ್ಲೇ ನನ್ನ ಕಾಲಿಗೆ ಇರತ್ತೆ, ಇಲ್ಲೇ ಪಾಯಿಂಟ್ ಮಾಡ್ತೀನಿ, ಇಲ್ಲೇ ಕೊರೆಸ್ರಿ. ನೋಡಿ ಕಾಯಿ ನಿಲ್ತಾನೆ ಇಲ್ಲ, ಅವಾಗಿಂದ ಗುರು 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 ಅಂತ ತಿರುಗ್ತಾ ಐತೆ. ಅದಕ್ಕೋಸ್ಕರ ಇಲ್ಲಿ ನೋಡ್ರಿ, ಇಲ್ಲಿ ಪಾಯಿಂಟ್ ಮಾಡ್ತೀನಿ, ಹಾಕಿಸ್ರಿ ಅಮ್ಮವ್ರೆ. ನಾನಿದ್ದೀನಿ, ನೀವು ಹೆದರ್ಕೋಬೇಡ್ರಿ, ನಾನು ಮಾಡಿಕೊಡ್ತೀನಿ. ನಮ್ಮ ಹುಡುಗನೂ ಇವತ್ತು ತುಂಬ ಫೇಮಸ್ ಆಗ್ತವನೆ ಅಮ್ಮವ್ರೆ. ಪಾಯಿಂಟ್ ಮಾಡೋದ್ರಾಗೆ ಅದಕ್ಕಾಗಿನ. ಆಯಿತು ಬಿಡು, ಮಾಡಲಿ ಬಿಡು. ನನಗೂ ಇವಾಗ ಒಂಥರ ಧೈರ್ಯ ಬಂತು ಇವ್ನು ಹೇಳೋದು ನೋಡಿದ್ರೆ. ಮಾಡಲಿ ಬಿಡು. ನನಗೂ ಹಾಕಿಸ್ಬೇಕು ಅನ್ನೋದು ಇವಾಗ ಒಂದು ಮನಸ್ಸು ಬಂದೈತೆ, ಹಾಕಿಸ್ತೀನಿ. ಇಷ್ಟೆಲ್ಲ ಪ್ರಯತ್ನ ಪಟ್ಟೀನಿ, ನನಗೇನು ಅದೆಲ್ಲ ಏನು ಲೆಕ್ಕಿಲ್ಲ, ಹಾಕಿಸ್ತೀನಿ ಬಿಡು. ಏನು ಬೋರ್ ಪಾಯಿಂಟ್ ಮಾಡ್ತಾ ಇದ್ದೀರಾ? ಒಂದು ದಿವಸ ಓದಿದ್ವಿ ನಮ್ತ ಕಟ್ಕೊಂಡು ನಮ್ತ ಬಂದು ಅಲ್ಲಿ ಸಿದ್ಲಿಂಗನ ಹೊಲ್ದಾಗ ಇದ್ದಾವೆ, ಕಟ್ಕೊಂಡು ಹೋಗಿ ಬಾರಿ ಬಗ್ಗೆ ಬೋರ್ ಪಾಯಿಂಟ್ ಮಾಡ್ತಾ ಇದ್ದಾನೆ ನನ್ನ ಮಗ. ಹಾಕಿಸ್ಲೇಳು ಬಿಡು. ಸೌಕಾತಿ ಅಮ್ಮರು ಹಾಕಿಸ್ಲೇಳು ಒಂದು ಏನು. ಹೆಂಗೋ ಬಿಡು, ಪಾಯಿಂಟ್ ಮಾಡ್ತಾ ಇದ್ದಾನಲ್ಲ. ಮಾಡ್ದೆ 5 ನಿಮಿಷಕ್ಕೆ ಮಾಡ್ತಾನೆ ಅವನೇ. ನಿಂಗೆ ಗರ ಗರ ತಿರುಗಿ ಎಸ್ತು ಬಿಡುತ್ತಿ. ಇಲ್ಲೇ ನಿನ್ನ ಖಂಡಿತಾಗೆ ನೋಡು, ನಾನು ಎಲ್ಲಿಗೆ ಸುತ್ತಾರಿಯೋಕ್ಕೆ ಹೋಗಲಿಲ್ಲ. ಇಲ್ಲೇ ಅಲೆ ಕಾಯಿ ಇಲ್ಲೇ ಗರ 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 ತಿರುಗುತ್ತಾ ಐತಿ. ಇಲ್ಲಿ ನೀರಿದೆ, 3-3.5 ಇಂಚ್ ನೀರಿದೆ ಅಂತ ಹೇಳ್ತಾ ಇದ್ದಾನೆ ನಮ್ಮ ಹುಡುಗ. ಪಕ್ಕ ಬರ್ತವೆ, ಪಕ್ಕ 3.5 ಇಂಚ್ ನೀರು ಪಕ್ಕ ಪಕ್ಕ ಬಂದೇ ಬರ್ತವೆ. ನಾನು ಹೇಳ್ತೀನಲ್ಲ, ಖಂಡಿತ ಬಂದೇ ಬರ್ತವೆ. ಅದೇ ಮತ್ತೆ ಲಾಸ್ಟಿಗೆ ಇದೇನೋ ಒಂದು ಕೈ ಹಿಡಿಬೋದು ನೋಡೋಣ. ಇವಾಗಂತೂ ಇಷ್ಟು ದಿವಸ ಅಂತೂ ಇರಲಿಲ್ಲ. ಇನ್ಮೇಲೆ ನಾನು ದೇವ್ರು ಒಳ್ಳೇದು ಮಾಡ್ತಾನೇನೋ ನೋಡೋಣ. ಇಷ್ಟು ನಾನು ಕಷ್ಟಪಡ್ತಾ ಇರೋದಕ್ಕೆ ದೇವರಮ್ಮನೂ ಒಳ್ಳೇದು ಮಾಡ್ತಾನೆ ನೋಡೋಣ. ಇದನ್ನೂ ಒಂದು ನೋಡೇ ಬಿಡೋಣ. ಇದೊಂದು ಲಾಸ್ಟು ಹಾಕಿಸ್ಬಿಡ್ತೀನಿ. ಲಾಸ್ಟ್ ಅದು ಇನ್ನೆಷ್ಟು ಹೋಗುತ್ತೆ, ನಂದೇನು ನಾನು ಇರೋದ್ರಾಗೆ ಸಮುದ್ರದಾಗ ಒಂದು ಬೆಂಕಿ ನೀರು ತುಂಬ್ಕೊಳಂಗಷ್ಟೇ. ಅದೆಲ್ಲ ಏನು ಲೆಕ್ಕ. ಅದೇ ಮತ್ತೆ ನಮ್ಮಂಥರ ಆದ್ರೆ ಇನ್ನೂ ಯೋಚನೆ ಮಾಡಬೇಕು, ಮ್ಯಾಕು ಕೆಳಗೆ ಕಂಡುಬಿಡಬೇಕು. ನಿಮ್ಮಂಥರ ಆದರೆ ಏನೋ ಯೋಚನೆ ಮಾಡೋಂಥ ಅವಶ್ಯಕತೆಯೇ ಇರಲ್ಲ. ಈಗ ಅಂತಾರು ನೀನು ದೇವ್ರು ಮಸ್ತಾಗಿ ಕೊಟ್ಟವನೇ, ಹಾಕಿಸ್ರಿ, ಹಾಕ್ಸಿ ನೀರು ಬರ್ತವೆ, ನೀರು ಹೊಡ್ಕೋಬೋದು, ಹಾಕಿಸ್ರಿ. ಏನು ಹಾಕಿಸ್ತಾ ಏನು. ಮತ್ತು ನಮ್ಮಂಥರ ಆದರೆ ಯೋಚನೆ ಮಾಡಬೇಕು. ಸೌಕತಿ ಅಮ್ಮರಿಗೆ ಏನಾಗೈತಿ, ಯೋಚನೆ ಮಾಡೋ ಅಂಥದ್ದೇ ಇರಲ್ಲ. ಸರಿ ಆಯ್ತು ಹೇಳು. ಇದನ್ನ ಒಂದು ನೋಡಿ ಹಾಕಿಸ್ಬಿಡೋಣ. ಪಾಯಿಂಟ್ ಮಾಡಿದಾನೆ, ಹಾಕ್ಸಾನೆ ಹೇಳಮ್ಮ. ಹಾಕ್ಸಾನೆ ಹೇಳು. ದೇವ್ರ ಇದ್ರ ಕೈ ಹಿಡಿತಾನೆ. ಕೊನೆಗಾಲ ದೇವ್ರ ಮೇಲೆ ನಾನು ತುಂಬ ಬೇಜಾರಾಗ್ಬಿಟ್ಟಿದ್ದೀನಿ. ದೇವ್ರ ನಿನಗೆ ಕರುಣೆ ಎಂಬುದೇ ಇಲ್ಲ, ನನಗೆ ಒಳ್ಳೇದು ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ದೇವ್ರ ಮೇಲೆ ನಾನು ಬೇಜಾರಾಗಿರೋದಕ್ಕೆ ನಾನು ದೇವ್ರು ನನ್ನ ಮೇಲೆ ಕರುಣೆ ತೋರಿಸ್ತಾನೇನೋ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಸೌಕತಿ ಅಮ್ಮರು ಒಳ್ಳೆಯದು. ಇವತ್ತು ಬೇಡ ಬೇಡ ಅಂದ್ರೂ ನಾನು ಪಾಯಿಂಟ್ ಮಾಡಿಸ್ತಾ ಇದ್ದೀವಿ. ನಾನು ನನ್ನ ಮಗ ಸೇರ್ಕೊಂಡು ಪಾಯಿಂಟ್ ಮಾಡ್ತಾ ಇದ್ದೀವಿ. ನನ್ನ ಮಗ ಹೇಳವನೆ ನಾಳೆ 3.5 ಇಂಚ್ ನೀರು ಬರ್ತವೆ ಅಂತ. ಅದಕ್ಕೇ ನಾವೇ ಬಲವಂತ ಮಾಡಿ ಹಾಕಿಸ್ತಾ ಇದ್ದೀವಿ. ಯಾಕಂದರೆ ಊರಾಗೆ ಸೌಕಾತಿ ಅಮ್ಮನಿಗೆ ಪಾಯಿಂಟ್ ಮಾಡಿಕೊಡ್ದಿಲ್ದನು ಸಿದ್ಲಿಂಗ. ಮತ್ತು ನಮ್ಮ ಹುಡುಗ ಮಾಡಿಕೊಟ್ಟು ನೀರು ಬಂದ್ವಿ ಅಂದರೆ ಅವ್ರು ಎಷ್ಟು ಅಡ್ಡೆ ಹುರ್ಕಮನ. ಅದಕ್ಕೇ ಅವ್ರ ಮ್ಯಾಗ್ಲಿ ಇದಕ್ಕಾಗಿನ ನಾವು ಪುಕ್ಸಟ್ಟೆ ಮಾಡಿಕೊಡ್ತಾ ಇದ್ದೀವಿ. 1 ರೂಪಾಯಿ ದುಡ್ಡೇನು ಇಸ್ಕೊಳ್ತಾ ಇಲ್ಲ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.